ಏನಾಗಿದೆ ಆದಿತ್ಯಂಗೆ? ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿ ಹೋಗಿರ್ತಾರೆ? ಎಲ್ಲಿ ಸಿಕ್ಕಾಕೊಂಡಿರ್ಬೋದು? ಆದಿ ಆದಿ ಕುಡ್ತಿದ್ದೀರಾ? ಹೌದು, ಕುಡ್ದಿದ್ದೀನಿ. ಕಂಠ ಪೂರ್ತಿ ಕುಡ್ದಿದ್ದೀನಿ. ಏನೀಗ? ಯಾಕಾದಿ? ಯಾಕೆ ಕುಡಿದ್ರಿ ನೀವು? ತಲೆ ಕೆಟ್ಟಿತ್ತು, ಅದಕ್ಕೆ ಕುಡ್ದೆ. ಇನ್ನೂ ಕುಡಿತೀನಿ. ಏನ್ ಮಾಡ್ತೀಯಾ? ಯಾಕಾದಿ? ನೀವು ನನ್ನ ಮೇಲೆ, ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗು ಮೇಲೆ ಆಣೆ ಮಾಡಿದ್ರಿ ಯಾವತ್ತೂ ಕುಡಿಯೋದಿಲ್ಲ ಅಂತ. ಯಾಕೆ ಕುಡಿದ್ರಿ ನೀವು? ಯಾರು ಕುಡಿಸಿದ್ದು? ಆ ಅನಿರುದ್ಧನಾ? ಅವನ ವಿಷಯ ಬೇಡ ನಿನ್ಗೆ, ಬಾಯಿ ಮುಚ್ಕೊಂಡಿರೋ. ಆದಿತ್ಯ, ಏನಾಗಿದೆ ನಿಮ್ಗೆ? ಇಷ್ಟು ದಿನ ಒಳ್ಳೆಯವರಾಗೆ ನಡ್ಕೊಂಡ್ರಿ, ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾದ್ರಿ? ನನಗೆ ಮಾಡಿದ ಪ್ರಾಮಿಸ್ ಯಾಕೆ ಮುರಿದ್ರಿ? ನಿನ್ ಪ್ರಾಮಿಸ್ನ ಯಾಕೆ ಮುರಿದೆ? ನಾನ್ ಪ್ರಾಮಿಸ್ ಮುರಿದಿದ್ದೀನ? ಏನ್ ಮಾತಾಡ್ತಿದ್ದೀರಾ ನೀವು? ಹೌದು, ನೀನ್ ಹೇಳ್ದಾಗ ಯಾಕೆ ನಡ್ಕೊಳ್ಳಿಲ್ಲ? ನನ್ನ ನಡವಳಿಕೆಯಲ್ಲಿ ಏನ್ ತಪ್ಪಾಗಿದೆ ಆದಿ? ಆ ರಾಸ್ಕಲ್ ಪ್ರಧಾನ್ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಡ ಅಂತ ಹೇಳಿದ್ರು. ಅವನಿಗೆ ಯಾಕೆ ಕಾಲ್ ಮಾಡಿದೆ ನೀನು? ಹೇಗೆ ಕಾಲ್ ಮಾಡಿದೆ? ಅದಿ, ಎಲ್ಲ ವಿಷಯನೂ ನಿಮ್ಗೆ ಗೊತ್ತಿದೆ. ನಾನ್ ಪ್ರಧಾನಕ್ಕೆ ಫೋನ್ ಮಾಡ್ಲಿಲ್ಲ. ಸುಳ್ಳು ಹೇಳ್ಬೇಡ, ನೀನೊಬ್ಬ ಮೋಸಗಾತಿ, ದೊಡ್ಡ ಮೋಸಗಾತಿ. ಆ ಪ್ರಧಾನ್ಗೆ ಫೋನ್ ಮಾಡಿರೋದು ನೀನೇ. ನಿಮ್ ನಡುವೆ ಕದ್ದು ಮುಚ್ಚಿ ಮಾತುಕತೆ ನಡೀತಾ ಇದೆ. ನಿನಗೆ ನಿನ್ ಗಂಡನ್ಗಿಂತ ಆ ಪ್ರಧಾನೇ ಹೆಚ್ಚಾಗ್ಬಿಟ್ಟ ಅಲ್ಲ? ಆದಿತ್ಯ, ಕೆಟ್ಟದಂಗ್ ಮಾತಾಡ್ಬೇಡಿ. ನಾನು ಅಂಥವಳಲ್ಲ. ಪ್ರಧಾನ್ ಜೊತೆ ಸಂಬಂಧ ಕಟ್ಟಿ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್, ಹಾಗೆ ಹೊರಟು ಹೋಗಿದ್ದಾರೆ. ಅವ್ರ ಜೊತೆ ನನಗೆ ಯಾವ ಸಂಪರ್ಕನೂ ಇಲ್ಲ. ಅವ್ರ ಜೊತೆ ಇದ್ದ ವ್ಯವಹಾರ ಕೂಡ ಮುಗ್ದೋಗಿದೆ. ಮತ್ ಯಾಕೆ ಅದನ್ನೇ ಎತ್ತಾಡ್ತೀರಾ? ತೇಜು, ನನ್ನ ಮೊಬೈಲಿಂದ ಅವ್ರ ನಂಬರ್ಗೆ ಹೇಗೋ ಡಯಲ್ ಆಗಿದೆ. ನಾನು ಅವ್ರಿಗೆ ಕಾಲ್ ಮಾಡಿಲ್ಲ. ಈ ಸಣ್ಣ ವಿಷಯನೇ ಯಾಕೆ ದೊಡ್ಡದು ಮಾಡ್ತೀರಾ? ಚೆನ್ನಾಗಿ ಕತೆ ಹೊಸಿದ್ಯಾ ನೀನು. ಪತ್ರಿಕೆಯಲ್ಲಿ ಧಾರಾವಾಹಿ ಬರ್ದಾಗಲ್ಲ ಜೀವನ. ನನಗೆ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೀಯ ನೀನು. ನನಗೆ ವಂಚನೆ ಆಗಿದೆ. ಐ ಹೇಟ್ ಯು, ಐ ಹೇಟ್ ಯು. ಜಾನು, ಏನಕ್ಕ? ನನ್ನ ಸಂಸಾರ ಸರಿ ಇರೋದು ಯಾರಿಗೂ ಬೇಕಿಲ್ವಾ? ಯಾಕಕ್ಕ, ಏನಾಯ್ತು? ನಿನ್ನ ಗಂಡಂಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ನೆಮ್ಮದಿಯಾಗಿರೋ ಗಂಡ ಹೆಂಡತಿ ಸಂಬಂಧನ ಹಾಳು ಮಾಡೋದೇ ಅವ್ರ ಕೆಲಸನ? ಯಾಕಕ್ಕ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿನ್ನ ಗಂಡ ಬೇಕಾದ್ರೆ ಕುಡಿದು ಸಂತೋಷ ಪಡಲಿ, ಬೇರೆ ಗಂಡಸ್ರನ್ನ ಯಾಕೆ ಹಾಳು ಮಾಡಬೇಕು? ಯಾರನ್ನ ಹಾಳು ಮಾಡ್ತಿದ್ದಾರೆ? ಇನ್ಯಾರನ್ನ? ನಿಮ್ಮ ಭಾವನ ಕಂಠು ಪೂರ್ತಿ ಕುಡಿಸಿ ಕಳಿಸಿದ್ದಾರೆ. ಇನ್ಯಾವತ್ತೂ ಕುಡಿಯೋದಿಲ್ಲ ಅಂತ ಆಣೆ ಪ್ರಮಾಣ ಮಾಡಿದ ಆದಿತ್ಯ ಚೆನ್ನಾಗಿ ಕುಡ್ಕೊಂಡು ಬಂದು ಬಿತ್ಕೊಂಡಿದ್ದಾರೆ. ನನಗೆ ನೋವಾಗಲ್ವಾ? ಅಲ್ಲಕ್ಕ, ಇದಕ್ಕೆಲ್ಲ ಅನಿರುದ್ಧನ ಹೊಣೆ ಮಾಡಿದ್ರೆ ಹೇಗೆ ಹೇಳಿ? ನಿನ್ ಗಂಡ ತಾನೇ ಕುಡ್ಸಿರೋದು. ಆದಿತ್ಯನ ದಾರಿ ತಪ್ಪಿಸ್ತಿರೋದು ನಿನ್ ಗಂಡನೇ ತಾನೆ. ಅವ್ರ ತಲೆ ಕೆಡಿಸಿ ಕುಡ್ತ ದಾರಿ ತೋರಿಸ್ತಿರೋದು ನಿನ್ ಗಂಡನೇ ತಾನೆ. ನಿನ್ ಗಂಡನ ಹತ್ರ ದುಡ್ಡು ಹೆಚ್ಚಾಗಿದ್ರೆ ಊರವ್ರನ್ನೆಲ್ಲ ಕರೆಸಿ ಕುಡ್ಸೋದಕ್ಕೆ ಹೇಳು. ನನ್ ಗಂಡನ ತಂಟೆಗೆ ಬರೋದು ಬೇಡ. ತೇಜು, ಯಾಕಮ್ಮ, ಏನಾಯ್ತು? ಇನ್ನೇನಾಗ್ಬೇಕು ಅತ್ತೆ? ಆಗ್ಬಾರ್ದು ಆಗ್ತಿದ್ಯಲ್ಲ ಇಲ್ಲಿ. ಯಾಕಕ್ಕ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅನಿರುದ್ಧ ಕುಡಿಯೋದಾಗ್ಲಿ ಕುಡ್ಸೋದಾಗ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಆದ್ರೆ ಬಾವ ಇನ್ ಚಿಕ್ಕ ಮಗುನ ಬೆಳೆದು ದೊಡ್ಡವರಾಗಿದ್ದಾರೆ ತಾನೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗತ್ತೆ ತಾನೆ? ಅವ್ರಿಗೆಲ್ಲ ಗೊತ್ತಾಗತ್ತೆ. ಆದ್ರೆ ನಿನ್ ಗಂಡ ಪ್ರವೋಕ್ ಮಾಡ್ತಾರಲ್ಲ. ಅವ್ರು ಸಾವಿರ ಪ್ರವೋಕ್ ಮಾಡ್ಲಿ, ಆದ್ರೆ ಬಾವಂಗೆ ಏನಾಗಿದೆ? ಬುದ್ಧಿ ಇದೆ ಅಲ್ವಾ? ಅಲ್ಲಿಗೆ ಏನಾಯ್ತು ಹೇಳಿ? ಬಾವನ್ ಮನ್ಸು ವೀಕ್ ಇದೆ ಅಂತ ತಾನೆ? ಅವ್ರ ಮನ್ಸನ್ನ ವೀಕ್ ಮಾಡ್ತಿರೋದು ನಿನ್ ಗಂಡ. ಮೊದಲು ಬಾವಂಗೆ ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ ಹೇಳಿ. ಅವ್ರು ಯಾಕೆ ಕುಡಿಯೋ ಚಟಕ್ ಬೀಳ್ಬೇಕು? ಅನಿರುದ್ಧ ಜೊತೆ ಹೋಗ್ಬೇಡಿ ಅಂತ ಹೇಳಿ. ಎಲ್ಲ ಹೇಳಿದ್ದಾಗಿದೆ. ಆದ್ರೆ ಆದಿತ್ಯನ ಮರಳು ಮಾಡೋ ಬುದ್ಧಿ ಅನಿರುದ್ಧಗೆ ಚೆನ್ನಾಗಿ ಗೊತ್ತಿದೆ. ಇವತ್ ನನ್ ಗಂಡ ಹಾಳಾಗ್ತಿರೋದು ಕಾರಣ ನಿನ್ ಗಂಡನೇ. ಹೋಗ್ ನೋಡು ಹೇಗ್ ಕುಡ್ದು ಬಿದ್ದಿದ್ದಾರೆ ಅಂತ. ನೀವಿಬ್ರು ಯಾಕೆ ಈ ರೀತಿ ಆರ್ಗ್ಯೂ ಮಾಡ್ತಿದ್ದೀರಾ? ಯಾಕೋ ಇದು ಮಿತಿ ಮೀರ್ತಿದೆ ಅನ್ನಿಸ್ತಿದೆ. ಅನಿರುದ್ಧನ್ಗೂ ಬುದ್ಧಿ ಇಲ್ಲ, ಆದಿತ್ಯಂಗೆ ತಿಳುವಳಿಕೆ ಇಲ್ಲ. ಅಣ್ಣನಾಗಿ ಹೇಗೆ ಬಿಹೇವ್ ಮಾಡ್ಬೇಕಂತ ಅವನಿಗೆ ಗೊತ್ತಿಲ್ಲ, ತಮ್ಮನಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಇವನಿಗೆ ಪರಿಜ್ಞಾನ ಇಲ್ಲ. ಹೀಗೆ ಆದ್ರೆ ಇವ್ರ ಮುಂದಿನ ಜೀವನ ಹೇಗೋ ಏನೋ ಅಂತ ಭಯ ಆಗುತ್ತೆ. ಇಲ್ಲ ಅಹಲ್ಯ,
ದುಶ್ಚಟಕ್ಕೆ ಬಲಿಯಾಗೋ ವ್ಯಕ್ತಿ ಜೀವನ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಗಂಡ ಈ ಥರ ಕುಡ್ಕೊಂಬಂದ್ರೆ ತೇಜುಗೆ ಆತಂಕ ಆಗಲ್ವಾ? ಮೊದಲೇ ಅವಳು ಗರ್ಭಿಣಿ, ಅವನಿಗೆ ಅರ್ಥ ಆಗ್ಬೇಕು ತಾನೆ. ಅವ್ರಿಗೆ ಇದು ಅರ್ಥ ಆಗಿದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಯಾಕೆ ಮಾವ ಹೀಗಿರ್ತಾ ಇತ್ತು? ನಾನು ಯಾಕೆ ಸಂಕಟ ಪಡ್ತಾ ಇದ್ದೆ? ಅಲ್ಲ ಮಗು, ನೀನು ಆದಿತ್ಯ ಅಷ್ಟು ಚೆನ್ನಾಗಿದ್ರಿ, ಆತ್ಮೀಯವಾಗಿದ್ರಿ, ಇದ್ದಕ್ಕಿದ್ದಂಗೆ ಏನಾಯ್ತು? ಕೆಟ್ಟ ಕಣ್ಣು ಮಾವ, ಕೆಟ್ಟ ಕಣ್ಣು ಬಿದ್ದಿದೆ. ನಾವು ಚೆನ್ನಾಗಿರೋದು ಕೆಲವ್ರಿಗೆ ಇಷ್ಟ ಇಲ್ಲ. ನಮ್ಮ ಸಂಬಂಧ ಹಾಳಾಗ್ಲಿ ಅನ್ನೋದೇ ಅವ್ರ ಉದ್ದೇಶ. ಅದಕ್ಕೋಸ್ಕರ ಸಂಚು ಮಾಡ್ತಿದ್ದಾರೆ. ಇವತ್ತು ನಮ್ಮನ್ನ ದೂರ ಮಾಡಿ ಸಂತೋಷ ಪಟ್ಟಿದ್ದಾರಲ್ಲ. ನೋಡು, ಆದಿತ್ಯಂಗೆ ನಾವು ಬುದ್ಧಿ ಹೇಳ್ತೀವಿ, ಬಿಡು. ಹೋಗು ಜನ, ಮಲ್ಕೋ ಹೋಗಮ್ಮ. ನನ್ನ ಸಂತೋಷ ಎಲ್ಲ ಹೋಯ್ತು ಮಾವ, ಹೋಯ್ತು. ಅಕ್ಕ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ನಾನು ಅನಿನ ಸಮರ್ಥಿಸ್ಕೊಳ್ತಿಲ್ಲ. ಆದರೆ ಭಾವನ ಹೃದಯ ಇಷ್ಟೊಂದು ದುರ್ಬಲ ಆದರೆ ಹೇಗೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಅಕ್ಕ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ. ಐ ಆಮ್ ರಿಯಲಿ ಸಾರಿ. ಜಾನು, ಯಾರೋ ಮಾಡೋ ತಪ್ಪಿಗೆ ನೀನು ಹೇಗೆ ಹೊಣೆ ಆಗ್ತೀಯಾ? ಐ ಆಮ್ ಸಾರಿ. ಬಂದ್ರ ಪ್ರೇಮ್, ಇವತ್ತು ಮನೆಯಲ್ಲಿ ನಂದೇ ನಳಪಾಕ ಸ್ಪೆಷಲ್ ಆದ ಅಡುಗೆ ಮಾಡಿದ್ದೀನಿ. ನೀವು ಬೇಗ ಫ್ರೆಶ್ ಆಗಿ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ನನಗೆ ಹಸಿವಿಲ್ಲ, ಊಟ ಬೇಡ. ನಾನು ಅಡುಗೆ ಮಾಡಿದ್ದೀನಿ ಅಂತ ಭಯನಾ? ಅದಕ್ಕೆ ಹಸಿವಿಲ್ಲ ಅಂತ ನಾಟಕ ಆಡ್ತಿದ್ದೀರಾ? ನಾಟಕ ಆಡ್ತಿರೋರು ಯಾರು? ಬೀದಿಲ್ ನಾಟಕ ಆಡಿಸಿ ಪಬ್ಲಿಕ್ನಲ್ಲಿ ನನ್ನ ಮರ್ಯಾದೆ ಹರಾಜಾಗುವಾಗ ಮಾಡಿದ್ರಲ್ಲ. ಏನು ಹೇಳ್ತಿದ್ದೀರಾ ಪ್ರೇಮ್? ಸಾಕು, ಇನ್ನು ನಾಟಕ ಆಡಬೇಡಿ. ಇವತ್ತು ನಾನು ಆರ್ಟಿಸ್ಟ್ ಮಾಧವಿ ಪಟೇಲ್ನ ಮೀಟ್ ಮಾಡ್ಕೊಂಡ್ ಬಂದೆ. ಅವರು ನನ್ನ ಹತ್ರ ಎಲ್ಲ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಏನ್ರಿ ಆಗಿದೆ ನಿಮ್ಗೆ? ಅಲ್ಲ, ಯಾವುದೋ ಹೆಂಗಸನ್ನ ಕರ್ಕೊಂಡ್ಬಂದು ನನ್ನ ಹೆಂಡತಿ ಅನ್ನೋ ಹಾಗೆ ನಾಟಕ ಆಡ್ಸಿದ್ರಲ್ಲ. ಏನ್ ಪುರುಷಾರ್ಥ ಸಾಧಿಸಿದ್ರಿ? ಇದರಿಂದ ನಿಮ್ಗೆ ಏನ್ ಸಿಕ್ತು? ನಾನು ಏನ್ರಿ ನಿಮಗೆ ಅನ್ಯಾಯ ಮಾಡಿದ್ದೆ? ಇದರಿಂದ ನಿಮ್ಗೆ ಏನ್ ಲಾಭ ಆಯ್ತು ಅಂತೀನಿ. ಅಲ್ಲ, ನನ್ನಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕೆನ್ನೆ 2 ಏಟ್ ಹೊಡೆದಿದ್ರು ನನಗೆ ನೋವಾಗ್ತಿರ್ಲಿಲ್ಲ. ಅದು ಬಿಟ್ಟು ಬೀದಿಲಿ ನನ್ನ ಮಾನ ಹೋಗೋ ಹಾಗೆ ಮಾಡಿದ್ರಲ್ಲ. ನಾನು ಏನ್ರಿ ನಿಮ್ಗೆ ಅನ್ಯಾಯ ಮಾಡಿದ್ದೆ? ಅನ್ಯಾಯ ಆಗಿರೋದು ನನಗಲ್ಲ ಪ್ರೇಮ್, ನಿಮಗೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಪ್ರೇಮ್, ನನ್ನಿಂದ ನಿಮ್ಮ ಬದುಕಿಗೆ ಅನ್ಯಾಯ ಆಗಿದೆ. ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ಈ ರೀತಿ ನಾಟಕ ಆಡಿಸಿದ್ದು. ಅಂದ್ರೆ ಇಷ್ಟೆಲ್ಲ ಆದಮೇಲೆ ನಿಮ್ಮಿಂದ ವಿಷಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಪ್ರೇಮ್. ಅದಕ್ಕೆ ನೇರವಾಗಿ ಹೇಳ್ತೀನಿ ಕೇಳಿ. ಅವತ್ತು ನಾನು ಆಡಿಸಿದ ನಾಟಕಕ್ಕೆ ಮುಖ್ಯವಾದ ಪ್ರೇಕ್ಷಕಿಯಾಗಿದ್ದವಳು ಮೈತ್ರೇಯಿ. ಏನ್ ಹೇಳ್ತಾ ಇದ್ದೀರಾ? ಆ ಹೆಂಗಸು ನಿಮ್ಮ ಹೆಂಡತಿ ಅನ್ನೋ ಹಾಗೆ ಜಗಳ ಆಡ್ತಿರೋವಾಗ ನಾನೇ ಮೈತ್ರೇಯಿನ ಅಲ್ಲಿ ಕರ್ಕೊಂಡು ಬಂದಿದ್ದು. ಏನು? ಮೈತ್ರೇಯಿ ಜೊತೆ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಾ? ಹೌದು, ನಾನು ಅವ್ರ ಬ್ಯಾಂಕ್ ಕಸ್ಟಮರ್ ಅಂತ ಅಪ್ರೋಚ್ ಮಾಡಿದ್ದೀನಿ. ನಾನು ನಿಮ್ಮ ಹೆಂಡತಿ ಅಂತ ಮೈತ್ರೇಯಿಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾದರೆ ಅವ್ರು ನನ್ನಿಂದ ದೂರ ಹೋಗಬಹುದು ಅನ್ನಿಸ್ತು. ಅದಕ್ಕೆ ನಾನೇ ಈ ವಿಷಯನ ಮುಚ್ಚಿಟ್ಟು ಅವರಿಂದ ಲೋನ್ ಬೇಕು ಅನ್ನೋ ಹಾಗೆ ನಾಟಕ ಮಾಡ್ತಿದ್ದೀನಿ. ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಹೆಂಡತಿ ಅನ್ನೋ ನಾಟಕ ಯಾಕೆ ಆಡ್ಸಿದ್ರಿ? ನಿಮ್ಮ ದಾಂಪತ್ಯದಲ್ಲಿ ಡಿಫ್ರೆನ್ಸ್ ಇದೆ ಅಂತ ಮೈತ್ರೇಯಿ ಮುಂದೆ ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೆ ನಿಮ್ಮ ಹೆಂಡತಿ ಘಟವಾಣಿ ಅನ್ನೋ ಹಾಗೆ ಪಬ್ಲಿಕ್ನಲ್ಲಿ ನಾಟಕ ಮಾಡಿಸ್ದೆ.
ಅದು ನಾಟಕ ಅಂತ ಮೈತ್ರೇಯಿಗೆ ಇವತ್ತಿಗೂ ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿ ಬಗ್ಗೆ ಅವಳಿಗೆ ಸಾಫ್ಟ್ ಕಾರ್ನರ್ ಇದೆ. ನಿಮ್ಮ ಜೀವನದಲ್ಲಿ ನೀವೆಷ್ಟು ಸಫರ್ ಮಾಡ್ತಿದ್ದೀರಾ ಅಂತ ಅವಳು ತುಂಬ ನೋವು ಪಡ್ತಾಳೆ ಗೊತ್ತಾ. ನಾನು ಅವತ್ತು ಆಡಿಸಿದ ನಾಟಕ ಎಷ್ಟು ಬೆನಿಫಿಟ್ ಆಯಿತು ಗೊತ್ತಾ ಪ್ರೇಮ್. ಮೈತ್ರೇಯಿಗೆ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಎರಡೂ ಜಾಸ್ತಿ ಆಗಿದೆ. ಜಸ್ಟ್ ಶಟ್ ಅಪ್ ಸಾಕ್ಷಿ. ನಿಮಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಅಲ್ಲ, ಯಾಕ್ರಿ ಇಷ್ಟು ದೊಡ್ಡ ರಾದ್ದಾಂತ ಮಾಡಕ್ ಹೋದ್ರಿ? ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಲ್ಲದೆ ಮೈತ್ರೇಯಿ ಜೀವನನು ಕಾಂಪ್ಲಿಕೇಟ್ ಮಾಡ್ತಿದ್ದೀರಲ್ಲ. ನೆಮ್ಮದಿ? ಯಾವ ನೆಮ್ಮದಿ ಪ್ರೇಮ್? ಹೊಟ್ಟೆಯಲ್ಲಿ ಇನ್ನೊಬ್ಬನ ಮಗುನ ಇಟ್ಕೊಂಡು ನಿಮ್ಮ ಹೆಂಡತಿ ಅನ್ನೋ ಸೋಗ್ ಹಾಕ್ತಾ ಬದುಕ್ತಿದ್ದೀನಲ್ಲ, ನಾನು ನೆಮ್ಮದಿಯಾಗಿದ್ದೀನಿ ಅನ್ಕೊಂಡ್ರಾ? ಅಥವಾ ದೊಡ್ಡ ಆದರ್ಶವಾದಿಯಾಗಿ ನನಗೆ ತಾಳಿ ಕಟ್ಟಿರೋ ನೀವು ನನ್ನ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಿದ್ದೀರಾ? ಸಾಕ್ಷಿ, ಯಾಕೆ ಹೀಗೆಲ್ಲ? ಪ್ಲೀಸ್ ಪ್ರೇಮ್, ಸಮರ್ಥನೆ ಮಾಡ್ಕೋಬೇಡಿ. ನನಗೆ ಬಾಳ್ಕೊಟ್ಟೆ ಅನ್ನೋ ತೃಪ್ತಿ ನಿಮಗಿರಬಹುದು, ಆದರೆ ನಿಮ್ಮ ಔದಾರ್ಯ ಸ್ವೀಕರಿಸೋಕೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ನಿಮ್ಮ ಸಂತೋಷನ ಬಲಿ ಕೊಟ್ಟು ನೀವು ನನ್ನ ಜೊತೆ ಇರೋದು ಬೇಡ. ಅಷ್ಟು ದೊಡ್ಡ ತ್ಯಾಗನ ಸಹಿಸ್ಕೊಳ್ಳೋಕ್ಕೆ ನನ್ನಿಂದನೂ ಆಗಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ನಾನು ನಿಮಗೆ ಡಿವೋರ್ಸ್ ಕೊಡ್ತೀನಿ. ನೀವು ಮೈತ್ರಿಯಿಂದ ಮದುವೆ ಆಗಬೇಕು. ಸಾಕ್ಷಿ, ಏನು ಹೇಳ್ತಾ ಇದ್ದೀರಾ? ಇಷ್ಟು ದಿನ ನೀವು ನನ್ನ ಭವಿಷ್ಯಕ್ಕೆ ತ್ಯಾಗ ಮಾಡಿದ್ದು ಸಾಕು ಪ್ರೇಮ್. ಇನ್ನು ನಿಮ್ಮ ಜೀವನ, ನಿಮ್ಮ ಸಂಸಾರ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಇದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕು ಅಲ್ವಾ? ಪ್ಲೀಸ್ ಸಾಕ್ಷಿ, ಏನೇನೋ ಮಾತಾಡ್ತಾ ಇದ್ದೀರಾ. ನೀವು ನನ್ನ ಹೆಂಡತಿ. ಹೆಸರಿಗೆ ಮಾತ್ರ ಅಷ್ಟೆ. ನನಗೂ ನಿಮಗೂ ಏನು ಸಂಬಂಧ ಪ್ರೇಮ್? ನನಗಾದರೂ ಒಂದು ಧ್ಯೇಯ ಇದೆ, ನನ್ನ ಮಗು ಭವಿಷ್ಯ ರೂಪಿಸ್ಬೇಕು ಅಂತ. ಆದರೆ ನಿಮಗೆ ನಾಮಕೆ ವಾಸ್ತೆ ನನ್ನ ಗಂಡನಾಗಿ, ನಿಮ್ದಲ್ಲದೆ ಇರೋ ಮಗುಗೆ ತಂದೆ ಆಗಿ ಎಷ್ಟು ದಿನ ಅಂತ ನನ್ನ ಜೀವನದಲ್ಲಿ ಪಾತ್ರಧಾರಿಯಾಗಿರ್ತೀರಾ? ಇದು ನಿಮಗೆ ನೀವೇ ಮಾಡ್ಕೊಳ್ತಿರೋ ಆತ್ಮವಂಚನೆ ಪ್ರೇಮ್. ಇಲ್ಲ ಪ್ರೇಮ್, ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಳ್ಳೇಬೇಕು. ಮೈತ್ರಿ ನಿಮ್ಮನ್ನು ತುಂಬ ಪ್ರೀತಿಸ್ತಾಳೆ. ನೀವು ಅವಳನ್ನ ಮದುವೆ ಆದರೆ ಸುಖವಾಗಿರ್ತೀರಾ. ಸಾಕ್ಷಿ, ಪ್ಲೀಸ್ ನನಗೂ ಸ್ವಲ್ಪ ಮಾತಾಡೋದಕ್ಕೆ ಬಿಡಿ. ಮೈತ್ರೇಯಿನ ನಾನು ಪ್ರೀತಿ ಮಾಡಿದ ನಿಜ, ಆದರೆ ಈಗ ಅದಕ್ಕೆ ಏನೂ ಅರ್ಥ ಇಲ್ಲ. ನಮ್ಮ ಸಂಬಂಧಕ್ಕೆ ಏನು ಅರ್ಥ ಇದೆ ಪ್ರೇಮ್? ನಾವಿಬ್ಬರು ಸ್ನೇಹಿತರು ಅಲ್ಲ, ಸಂಗಾತಿಗಳು ಅಲ್ಲ. ಸಾಕ್ಷಿ, ಮದುವೆ ಆದ ದಿನಾನೇ ನಾನು ನಿಮಗೆ ಕಾಲಾವಕಾಶ ಕೊಟ್ಟಿದ್ದೀನಿ. ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ ಅಂತ ಹೇಳಿದ್ದನ್ನ ಅಷ್ಟು ಬೇಗ ಮರ್ತು ಬಿಟ್ರಾ? ಕಾಯೋದ್ರಿಂದ ಏನು ಪ್ರಯೋಜನ ಇಲ್ಲ ಪ್ರೇಮ್. ಪ್ರೀತಿ ಪ್ರೇಮದ ಮೇಲೆಲ್ಲ ನನಗೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಅನಿರುದ್ಧ್ ನನ್ನ ಜೀವನದಲ್ಲಿ ಬಿರುಗಾಳಿಯಾಗಿ ಬಂದು ನನ್ನ ಆಸೆ ಕನಸುಗಳನ್ನೆಲ್ಲ ಛಿದ್ರ ಮಾಡಿಬಿಟ್ಟಿದ್ದಾನೆ. ಆದರೆ ಮೈತ್ರಿ ನನ್ನ ಹಾಗಲ್ಲ ಪ್ರೇಮ್. ಹೊಸದಾಗಿ ನಿಮ್ಮ ಜೊತೆ ಜೀವನ ಹಂಚ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾಳೆ. ನೀವು ಸುಖವಾಗಿಲ್ಲ ಅನ್ನೋ ವಿಷಯ ತಿಳಿದು ಅವಳು ಎಷ್ಟು ತಳಮಳದಿಂದ ಚಡಪಡಿಸಿದಾಳೆ ಗೊತ್ತಾ? ಮೈತ್ರೇಯಿ ತುಂಬ ಒಳ್ಳೆ ಹುಡುಗಿ, ನಿಮಗೆ ಸರಿಯಾದ ಜೋಡಿ ಆಗ್ತಾಳೆ. ನೀವಿಬ್ಬರು ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ. ಸಾಕ್ಷಿ, ನಿಮಗೆ ಹೇಳ್ತಿರೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ಇವೆಲ್ಲ ಸಾಧ್ಯ ಇಲ್ಲ. ಸಾಧ್ಯ ಇದೆ ಪ್ರೇಮ್, ನೀವು ಮನಸ್ಸು ಮಾಡಬೇಕು ಅಷ್ಟೇ. ನೀವು ನಿಮ್ಮ ಮದುವೆ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋವರೆಗೂ ನಾನು ನನ್ನ ಪ್ರಯತ್ನನ ನಿಲ್ಲಿಸೋದಿಲ್ಲ. ಹೇಗಾದರೂ ಮಾಡಿ ನಿಮ್ಮನ್ನ ಮೈತ್ರಿಯನ್ನ ಒಂದು ಗೂಡಿಸ್ತೀನಿ.
ಆದಿತ್ಯ, ಆರ್ ಯು ಆಲ್ ರೈಟ್? ಹಾಂ, ಯಾಕೆ? ನಿನ್ನೆ ರಾತ್ರಿ ಏನಾಗಿತ್ತು ಅಂತ ಕೇಳಿ ಮಾವ. ಯಾವತ್ತೂ ಕುಡಿಯೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ನೆನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದು ಬಂದು ಬಾಯಿಗೆ ಬಂದಾಗ ಮಾತಾಡ್ತಿದ್ರು. ಇವ್ರಿಗೆ ಕಮಿಟ್ಮೆಂಟ್ ಅನ್ನೋದೇನಾದ್ರೂ ಇದೆಯಾ? ಮಾತು ಪ್ರಾಮಿಸ್ಗಳ ಬಗ್ಗೆ ನಂಬಿಕೆ ಇದೆಯಾ ಕೇಳಿ ನೋಡಿ. ಆದಿತ್ಯ, ಏನಾಯ್ತು ನಿನಗೆ? ವಾಟ್ಸ್ ರಾಂಗ್ ವಿತ್ ಯು? ನಿನ್ನೆ ರಾತ್ರಿ ಯಾಕೆ ಆ ರೀತಿ ಬಿಹೇವ್ ಮಾಡಿದ್ಯಾ? ಪಾಪ ತೇಜಸ್ವಿನಿ ಮನಸ್ಸಿಗೆ ಎಷ್ಟು ಬೇಜಾರು ಪಟ್ಕೊಂಡಿದ್ದಾಳೆ ಗೊತ್ತಾ? ಅಲ್ಲ ಕಣೋ, ಇಷ್ಟು ದಿವಸನೂ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಿದ್ದೆ. ಈಗ ಏನಾಯ್ತು ನಿನ್ಗೆ? ಸಡನ್ ಆಗಿ ಯಾಕೆ ಇಬ್ರು ಜಗಳ ಮಾಡ್ಕೊಳ್ತಿದ್ದೀರಿ? ಏನಾಯ್ತು ನಿಂಗೆ? ಆಗ್ಬಾರ್ದೇ ಇರೋದಾದ್ರೆ ಇನ್ನೇನಾಗತ್ತೆ? ಈಗ ಆಗ್ಬಾರದು ಏನಾಗಿದೆ? ಯಾಕೆ ಕೆಟ್ಟದನ್ನ ಯೋಚನೆ ಮಾಡ್ತಿದ್ದೀರಾ? ಕುಸು ಏನಾಯ್ತು ಹೇಳ್ಬಿಟ್ಟ? ಹೇಳೋದಕ್ಕೂ ಅಸಹ್ಯ ಅನ್ಸತ್ತೆ ಮಾವ. ಯಾವ ಗಂಡ ಹೆಂಡತಿ ನಡುವೆನೂ ಇಂಥದ್ದೊಂದು ಡಿಫ್ರೆನ್ಸ್ ಬರಬಾರ್ದು. ಆದ್ರೆ ನನ್ನ ಗಂಡ ನನಗೆ ಅಂಥ ಒಂದು ದುಬಾರಿ ಗಿಫ್ಟ್ ಕೊಡ್ತಿದ್ದಾರೆ. ಏನಾಯ್ತು ಹೇಳು ಕಣ್ಣ. ಮೊನ್ನೆ ಹೇಗೋ ಅಪ್ಪಿ ತಪ್ಪಿ ಪ್ರಧಾನ್ ಮೊಬೈಲ್ಗೆ ಡಯಲ್ ಆಗೋಗಿದೆ. ಅವ್ರು ವಾಪಸ್ ಫೋನ್ ಮಾಡಿ ಯಾಕೆ ಏನು ಅಂತ ವಿಚಾರಿಸಿದ್ದಾರೆ. ಇಷ್ಟೆಲ್ಲ ಪ್ರಹಸನಕ್ಕೆ ಕಾರಣ. ನಾನು ಇವತ್ತಿಗೂ ಪ್ರಧಾನ್ ಸಂಪರ್ಕದಲ್ಲಿದ್ದೀನಿ ಅನ್ನೋದು ಇವ್ರ ಆರೋಪ. ಕೇಳಿ ಮಾವ, ಈ ತರ ನನಗೆ ಕಿರುಕುಳ ಕೊಡ್ಬೋದಾ ಇವರು? ನಾನು ಒಂದು ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ ಮಾವ. ಇಂಥ ಸಂದರ್ಭದಲ್ಲಿ ನನಗೆ ಈ ರೀತಿ ತೊಂದರೆ ಕೊಡ್ಬೋದಾ ಇವರು? ನನ್ನ ಪರಿಸ್ಥಿತಿ ಏನಾಗ್ಬೋದು ಹೇಳಿ? ವಿನಾಕಾರಣ ನನ್ನ ಮೇಲೆ ಅನುಮಾನಿಸ್ತಾರೆ. ನೋ ಆದಿ, ಇವು ನಿನ್ನ ತಪ್ಪು ಕಲ್ಪನೆಗಳು, ಹುಚ್ಚುತನದ ಪರಮಾವಧಿ. ಗಂಡ ಆದವನು ಇಷ್ಟೊಂದು ಪ್ಯಾರ್ನಾಡಾಗಿ ವರ್ತಿಸೋದು ಸರಿ ಅಲ್ಲಪ್ಪ. ನೋಡು, ಒಂದು ಫೋನ್ ಕಾಲ್ಗೆ ನಿಮ್ಮಿಬ್ಬರ ಸಂಬಂಧನ ಹಾಳು ಮಾಡ್ಕೊಳ್ಳೋದು ಮೂರ್ಖತನ. ಇದಕ್ಕೆಲ್ಲ ಇವಳೇ ಕಾರಣ. ಹಾಸ್ಪಿಟ್ಲಲ್ಲಿ ಪ್ರಧಾನ್ ಬಿಹೇವಿಯರ್ನ ಮರೆತು ಇವ್ರ ಜೊತೆ ನಾನು ಚೆನ್ನಾಗೇ ಇದ್ನಲ್ಲ. ಆದರೆ ಇವರು ಅವ್ರ ಕೆಟ್ಟ ಚಾಳಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದಿತ್ಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನು ನಿಮ್ಮ ಹೆಂಡತಿ ಅನ್ನೋ ಕಾರಣಕ್ಕೆ ಬೇಕಾದ ಆರೋಪ ಮಾಡಬೇಡಿ. ನನಗೂ ಸ್ವಾಭಿಮಾನ ಇದೆ, ಮರ್ಯಾದೆ, ಗೌರವ ಇದೆ. ನಿಮ್ಮ ಮನಸ್ಸಿಗೆ ಕಾಯಿಲೆ ಬಡ್ದಿದೆ ಅಂತ ಎಲ್ಲರಲ್ಲೂ ಕೆಟ್ಟತನ ಹುಡುಕ್ಬೇಡಿ. ವಿನಾಕಾರಣ ನನ್ಗೆ ಹಿಂಸೆ ಮಾಡಬೇಡಿ. ಪ್ರತಿ ಸಾರಿನೂ ನಿಮ್ಗೆ ನಾನು ಪತಿವ್ರತೆ ಅಂತ ಪ್ರೂವ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಸ್ವಾಭಿಮಾನಕ್ಕೆ ಹರ್ಟ್ ಆಗತ್ತೆ. ನಿಮ್ಮ ಮನಸ್ಸನ್ನ ಕೆಡಿಸ್ಕೊಂಡು ನನ್ನ ಮನಸ್ಸನ್ನ ಯಾಕೆ ಕೆಡಿಸ್ತೀರಾ? ನಿಮ್ಮ ವೀಕ್ನೆಸ್ ಇನ್ನೊಬ್ರಿಗೆ ಆಹಾರ ಆಗತ್ತೆ. ಅವ್ರು ಇಂಥ ಸಂದರ್ಭಗಳನ್ನ ಬಳಸ್ಕೊಂಡು ನಿಮ್ಗೆ ಚೆನ್ನಾಗಿ ಕುಡಿಸ್ ಕಳಿಸ್ತಾರೆ. ನೀವು ಬಂದು ನನ್ನ ಹತ್ರ ಜಗಳ ಮಾಡಿ. ಹಲೋ, ಏನು ನಾನೇ ಕುಡಿಸ್ ಕಳಿಸಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಿ? ನಾನು ಕುಡಿಸ್ ಕಳಿಸಿದ್ದೀನ? ಹೌದು, ಇವ್ರಿಗೆ ಕುಡ್ತಾ ಕಳಿಸಿದ್ದೆ ನೀವು. ನಿನ್ನೆ ರಾತ್ರಿನೂ ನೀವೇ ಇವ್ರಿಗೆ ಕುಡಿಸ್ ಕಳಿಸಿದ್ದು. ನಮ್ಮಿಬ್ರ ಸಂಬಂಧನ ಹಾಳು ಮಾಡಬೇಕು ಅನ್ನೋದು ನಿಮ್ಮ ದುರುದ್ದೇಶ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ನನ್ನ ಜಾನು ಈ ವಿಚಾರ ತೆಗೆದು ಜಗಳ ಆಡಿದ್ಲು. ಏನೋ ಕಂಪ್ಲೇಂಟ್ ಮಾಡಿದಿರಂತೆ. ಏನು ಬಿಟ್ಟು ಬಿದ್ದಿದ್ದೀನ ನಾನು? ನಿಮ್ಮ ಯಜಮಾನರು ಕುಡಿದ್ರೆ ಅದಕ್ಕೆ ನಾನು ಹೊಣೆನಾ? ಅನಿರುದ್ಧ್, ನಾನು ಕುಳಿತಾ ಕೂತಿರ್ತೀನಿ. ಯಾರಾದರೂ ಬಂದರೆ ಆಫರ್ ಮಾಡೋದು ಟೇಬಲ್ ಮ್ಯಾನರ್ಸು. ಆಫರ್ ಮಾಡಿದ್ದೀನಿ, ಅದಕ್ಕೆ ನಾನೇ ಕುಡಿಸ್ ಕಳಿಸ್ತೆ ಅಂದ್ರೆ ಕೇಳಿ ನಿಮ್ಮ ಯಜಮಾನ್ರನ್ನ. ಅವನೇನು ಫೋರ್ಸ್ ಮಾಡಿಲ್ಲ, ನಾನಾಗೆ ಕುಡ್ದಿದ್ದು. ಆ ಪ್ರಧಾನ್ ಫೋನ್ ಬಂದ ಮೇಲೆ ನಾನು ತುಂಬಾ ಹರ್ಟ್ ಆಗಿದ್ದೆ. ನಾನಾಗೆ ಇರಲಿಲ್ಲ. ನನ್ನ ಮನಸ್ಸು ಕೆಟ್ಟಿರೋದಕ್ಕೆ ಈ ತೇಜಸ್ವಿನಿನೇ ಕಾರಣ. ಆದಿತ್ಯ, ನನಗೆ ಬೇಜಾರಾಗಿದೆ. ನಿನ್ನ ಮೇಲೆ ಇದ್ದಂತ ನಂಬಿಕೆ ಹೋಗಿದೆ. ನಿನ್ನ ಜೊತೆ ಮಾತಾಡೋದಕ್ಕೆ ಕೂಡ ನಂಗೆ ಇಷ್ಟ ಇಲ್ಲ. ಅತ್ತಿಗೆಯವರೇ, ಕ್ಲಾರಿಫಿಕೇಶನ್ನು ಸಿಕ್ತಾ? ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸಿದ್ರೆ ನಾನು ಸುಮ್ಮನೆ ಇರಲ್ಲ. ಅಕ್ಕ ಪ್ಲೀಸ್, ನೀವು ಬೇಜಾರಾಗಬೇಡಿ. ಅವ್ರ ಬುದ್ಧಿ ಏನು ಅಂತ ನಿಮ್ಗೆ ಗೊತ್ತು ತಾನೆ. ಆದರೆ ಬಾಬಾ ಯಾಕೆ ಇಷ್ಟು ತುಚ್ಛವಾಗಿ ನಡ್ಕೊಳ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದು ಹೆಣ್ಣನ್ನ ಅನುಮಾನಿಸೋದಿದೆಯಲ್ಲ, ಇದಕ್ಕಿಂತ ನಿಕೃಷ್ಟವಾದದ್ದು ಬೇರೆ ಏನೂ ಇಲ್ಲ. ಅಲ್ಲ ಅಕ್ಕ, ನಿನ್ನೆ ತನಕ ಎಲ್ಲ ಚೆನ್ನಾಗೇ ಇತ್ತಲ್ಲ. ಇನ್ಫ್ಯಾಕ್ಟ್ ನೀವು ಪ್ರೆಗ್ನೆಂಟ್ ಆದಮೇಲೆ ಮನೇಲಿ ಹಬ್ಬದ ವಾತಾವರಣ ಇತ್ತು. ಆದರೆ ಈಗ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ.